ಹೆಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಉಮಾ ರಾವ್ ಕಿಚನ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅವಲಕ್ಕಿ, ಹಾಲು ಮತ್ತು ಟೊಮೆಟೊ ಹಾಕಿ ಮಾಡಿದಂತಹ ಪರೋಟ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಹಾಗೆ 2 ಬಟಾಟೆ, 3 ಟೊಮೆಟೊ, ಕೊತ್ತಂಬರಿ ಸೊಪ್ಪು, 3 ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ 150 ಗ್ರಾಮ್ನಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೇನೆ. ಹಾಗೆ 3 ಈರುಳ್ಳಿಯನ್ನು ತೊಗೊಂಡಿದ್ದೇನೆ. ಈ ಪರೋಟ ತುಂಬ ಚೆನ್ನಾಗಿರುತ್ತೆ, ನೀವೊಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ನಾನು ಈ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಹಾಗೆ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಈ ಹಿಟ್ಟನ್ನು ಕಲಿಸ್ಕೋತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನಿಲ್ಲಿ 4 ಜನರಿಗೆ ಆಗುವಷ್ಟು ಪರೋಟಗಳನ್ನು ಮಾಡ್ತಾ ಇದ್ದೇನೆ. ಈ ಪರೋಟಗಳನ್ನು ನೀವು ಒಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ. ಬರೀ ಆಲೂಗಡ್ಡೆ ಹಾಕಿ ಮಾಡಿದಂತಹ ಪರೋಟ ನಿಮಗೆ ಇಷ್ಟ ಆಗೋದಿಲ್ಲ ಅಂತ ಆದರೆ ಈ ಪರೋಟಗಳನ್ನು ಖಂಡಿತವಾಗಲೂ ನೀವು ಒಂದ್ಸರಿ ಟ್ರೈ ಮಾಡಬಹುದು. ಇದಕ್ಕೆ ತುಂಬಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡೋವರೆಗೂ ಇದನ್ನು ನೆನೆಯಲಿಕ್ಕೆ ಇಡ್ತೇನೆ. ಈಗ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಸೌಟಿನಿಂದ 2 ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆಯನ್ನು ಹಾಕಿದ್ದೇನೆ. ಹಾಗೆ ಇದಕ್ಕೆ ಸಣ್ಣಗೆ ಹೆಚ್ಚಿಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ನಾನು ಈರುಳ್ಳಿಯನ್ನು ಚಾಪರ್ನಲ್ಲಿ ಚಾಪ್ ಮಾಡ್ಕೊಂಡಿದ್ದೆ. ಅರ್ಧವನ್ನು ಹಾಕಿ ಇನ್ನೂ ಅರ್ಧವನ್ನು ನಾನು ಅದರಲ್ಲೇ ಉಳಿಸಿದ್ದೀನಿ. ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಇದಕ್ಕೆ 3 ಟೊಮೆಟೊಗಳನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬಾಡಿಸ್ತಾ ಇದ್ದೇನೆ. ಇದಕ್ಕೆ ಟೊಮೆಟೊ ನೀವು 3-4 ಹಾಕ್ಕೊಂಡ್ರೂ ನಡೆಯುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಇದನ್ನು ಮುಚ್ಚಿಡ್ತೇನೆ. 5 ನಿಮಿಷ ಇದು ಬೆಂದ ನಂತರ ಇಲ್ಲೋಡಿ, ಈ ಟೊಮೆಟೊಗಳೆಲ್ಲ ಇಷ್ಟು ಮೆತ್ತಗೆ ಆಗಬೇಕು. ಈ ಟೊಮೆಟೊ ಚೆನ್ನಾಗಿ ಬೆಂದ ನಂತರ ನಾನು ಅದಕ್ಕೆ ಅರಿಶಿನ ಪುಡಿ, 1 ಸ್ಪೂನಷ್ಟು ಮೆಣಸಿನ ಪುಡಿ, ಹಾಗೆ 1 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಈ ಸಾಂಬಾರು ಪುಡಿ ಮತ್ತು ಗರಂ ಮಸಾಲ ಪುಡಿಯನ್ನು ನಾನು ಮನೆಯಲ್ಲೇ ಮಾಡಿದ್ದೇನೆ. ಇದರ ರೆಸಿಪಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದರ ನಂತರ ನಾನು 2 ಸಣ್ಣ ಆಲೂಗಡ್ಡೆಗಳನ್ನು ಸಣ್ಣದಾಗಿ ಹೆಚ್ಚಿ ಪಕ್ಕದ ಗ್ಯಾಸ್ ಮೇಲೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ಈಗ ಆ ಬೆಂದ ಆಲೂಗಡ್ಡೆ ಹೋಳುಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಅತಿ ಚಿಕ್ಕದ 2 ಆಲೂಗಡ್ಡೆಗಳನ್ನು ತೊಗೊಂಡಿದ್ದೆ. ನೀವಿಲ್ಲಿ ಆಲೂಗಡ್ಡೆಯನ್ನು ಬೇಕಿದ್ರೆ ಸ್ಕಿಪ್ ಮಾಡಬಹುದು. ಹಾಗೆ ನಾನು ಇದಕ್ಕೆ 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದರಿಂದ ಒಳ್ಳೆ ಬೈಂಡಿಂಗು ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಆಲೂಗಡ್ಡೆಯನ್ನು ಇದಕ್ಕೆ ಸೇರಿಸಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನಾನು ಗ್ಯಾಸನ್ನು ಆಫ್ ಮಾಡಿದ ನಂತರ ಇದನ್ನು ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದರ ನಂತರ ನಾನಿಲ್ಲಿ 1 ಕಪ್ಪಿನಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೇನೆ. ಇದು ಮೀಡಿಯಮ್ ಅವಲಕ್ಕಿ. ಇದನ್ನು 2 ಸರಿ ಚೆನ್ನಾಗಿ ನೀರಿನಲ್ಲಿ ತೊಳೆದು 10 ನಿಮಿಷ ಇಟ್ಟಿದ್ದೆ ನಾನು. ಅದರ ನಂತರ ಅದು ಚೆನ್ನಾಗಿ ನೆನೆದ ನಂತರ ಈಗ ಈ ಅವಲಕ್ಕಿಯನ್ನು ನಾನು ಅದೇ ಮಸಾಲೆಗೆ ಸೇರಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೇನೆ. ಈ ಮೊದಲೇ ಉಳಿಸಿದಂತಹ ಈರುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನಾನಿಲ್ಲಿ ಅವಲಕ್ಕಿಯನ್ನು 150ರಿಂದ 200 ಗ್ರಾಮ್ನಷ್ಟು ಸೇರಿಸಿದ್ದೇನೆ. ನೀವು ನಿಮ್ಮ ಮಸಾಲೆಯ ಪ್ರಮಾಣ ನೋಡಿಕೊಂಡು ಅವಲಕ್ಕಿಯನ್ನು ಸೇರಿಸಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟುಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸಿ ಇದನ್ನು ನಾನು ಚೆನ್ನಾಗಿ ಕೈಯಿಂದ ಕಲಿಸ್ಕೋತೇನೆ. ಈ ಸ್ಟೇಜಲ್ಲಿ ನೀವು ಮಸಾಲೆಗೆ ಉಪ್ಪು, ಖಾರ, ಬೆಲ್ಲ ಎಲ್ಲ ಸರಿ ಇದೆಯಾ ಅಂತ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಬೇಕಿದ್ದರೆ ಸೇರಿಸಿ. ಅವಲಕ್ಕಿ ಎಲ್ಲ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆ ರೀತಿ ಇದನ್ನು ಸ್ವಲ್ಪ ಒತ್ತಿ ಕಲಿಸ್ಕೋಬೇಕಾಗುತ್ತೆ. ಅದರ ನಂತರ ಈ ಮೊದಲೇ ನಾನು ಕಲಿಸಿ ಇಟ್ಕೊಂಡಂತಹ ಕಣಕದ ಟೆಕ್ಸ್ಚರ್ ನೋಡಿಕೊಂಡು ಈ ಹೂರಣದ ಟೆಕ್ಸ್ಚರನ್ನು ನಾವು ಕಲಿಸ್ಬೇಕಾಗುತ್ತೆ. 2 ಒಂದೇ ಟೆಕ್ಸ್ಚರಲ್ಲಿ ಇದ್ದರೆ ನಮ್ಮ ಪರೋಟಗಳು ತುಂಬ ಚೆನ್ನಾಗಿ ಬರ್ತವೆ. ಈಗ ನಾನು ಈ ಮಸಾಲೆ ಹೂರಣದಿಂದ ಉಂಡೆಗಳನ್ನು ಮಾಡಿ ಇಟ್ಕೋತೇನೆ. ಹಾಗೆ ಈ ಕಣಕದ ಉಂಡೆಗಳನ್ನು ನಾನು ಮಾಡಿ ಇಟ್ಕೊಂಡಿದ್ದೇನೆ. ಈಗ ಪರೋಟಗಳನ್ನು ಮಾಡ್ತೇನೆ. 1 ಕಣಕದ ಉಂಡೆಯನ್ನು ತೊಗೊಂಡು ಅದನ್ನು ಚೆನ್ನಾಗಿ ಫ್ಲ್ಯಾಟ್ ಮಾಡಿ
ಅದರಲ್ಲಿ ಈ ಒಂದು ಮಸಾಲೆ ಹೂರಣವನ್ನು ಇಟ್ಟು ಈಗ ಅದರಲ್ಲಿ ತುಂಬ್ತಾ ಇದ್ದೇನೆ. ಈ ಪರೋಟ ಮಾಡೋದು ತುಂಬ ಈಸಿ, ನೀವು ಒಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ. ಈಗ ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಮೇಲೆ ಹಚ್ಚಿ ಲಟ್ಟಿಸ್ತಾ ಇದ್ದೇನೆ. ಈ ಪರೋಟ ತುಂಬ ತೆಳುವಂತೆ ಲಟ್ಟಿಸ್ಬೇಕು ಅಂತ ಇಲ್ಲ, ಒಂದು ಚೂರು ದಪ್ಪನೇ ಇದ್ದರೆ ಈ ಪರೋಟ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಪರೋಟವನ್ನು ಕಾವಲಿ ಮೇಲೆ ಹಾಕಿ ಬೇಯಿಸ್ತಾ ಇದ್ದೇನೆ. ಈ ಪರೋಟದ ಜೊತೆಗೆ ನಾನು ಒಂದು ಗ್ರೀನ್ ಚಟ್ನಿ ಪುಡಿಯನ್ನು ಮಾಡಿದ್ದೇನೆ. ಅದರ ರೆಸಿಪಿಯನ್ನು ನಾನು ಈ ಮೊದಲೇ ಹಾಕಿದ್ದೇನೆ. ನೀವು ಇದರ ಜೊತೆಗೆ ಬೇಕಿದ್ದರೆ ಮೊಸರಿನ ರಾಯ್ತಾ ಕೂಡ ಮಾಡ್ಕೋಬಹುದು, ಅದು ಕೂಡ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ಇಲ್ಲದೇ ಇದ್ದರೆ ಬರೀ ಮೊಸರಿನೊಟ್ಟಿಗೂ ಕೂಡ ಈ ಪರೋಟಗಳನ್ನು ತಿನ್ನಬಹುದು. ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ. ಇಲ್ಲಿ ನೋಡಿ, ಈ ಪರೋಟ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಇದೇ ರೀತಿ ಎಲ್ಲ ಪರೋಟಗಳನ್ನು ಮಾಡಿಕೊಂಡಿದ್ದೇನೆ. ನಾನು ಮತ್ತೊಂದು ಕಣಕದಲ್ಲಿ ಈ ಮಸಾಲೆ ಹೂರಣವನ್ನು ತುಂಬೋ ರೀತಿಯನ್ನು ತೋರಿಸ್ತಾ ಇದ್ದೇನೆ. ಇದು ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು. ಮಕ್ಕಳ ಟಿಫನ್ ಬಾಕ್ಸಿಗೂ ಈ ಪರೋಟ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಆಲೂಗಡ್ಡೆ ಮತ್ತು ಅವಲಕ್ಕಿಯನ್ನು ಬಳಸಿರೋದ್ರಿಂದ ಇದು ತುಂಬ ಹೊತ್ತಿನವರೆಗೂ ಮೆತ್ತಗೆ ಇರುತ್ತೆ. ಹೀಗಾಗಿ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ತುಪ್ಪವನ್ನು ಹಾಕ್ಕೊಂಡು ತಿನ್ನೋದೇ ಆದರೆ ಮೇಲೆ ಮತ್ತೆ ತುಂಬ ಎಣ್ಣೆಯನ್ನು ಹಾಕಿ ಬೇಯಿಸಬೇಕು ಅಂತ ಇಲ್ಲ. ನೀವು ಇದನ್ನು ಒಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ. ಇವು ನೋಡಿ ನಾನು ಮಾಡಿದ ಪರೋಟಗಳು. ಥ್ಯಾಂಕ್ ಯು.